ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯ ಅನ್ನೋದು ಒಂಥರ ಚೆಸ್ ಇದ್ದಂತೆ. ಇಲ್ಲಿ ಚೆಕ್ಮೇಟ್ ಇಟ್ಟು ಚದುರಂಗದ ಸಿಪಾಯಿ ಆದವರಿಗೆ ಮಾತ್ರ ಮನ್ನಣೆ, ಇಲ್ಲ ಅಂದ್ರೆ ಎಲ್ಲರಲ್ಲಿ ಒಬ್ಬರಾಗಿ ಕಳೆದು ಹೋಗ್ತಾರೆ. ರಾಜಕಾರಣಿ ಆಗಬಹುದೇ ಹೊರತು ಜನನಾಯಕ ಆಗೋದಿಕ್ಕಾಗಲ್ಲ. ಜನನಾಯಕನ ಹಿಂದೆ ಜನ ಇರ್ತಾರೆ, ಅದೇ ರಾಜಕಾರಣಿಯ ಹಿಂದೆ ಬೆಂಬಲಿಗರಿರ್ತಾರೆ. ರಾಜಕಾರಣಿ ಆದ್ರೆ ಅಧಿಕಾರ ಇರೋವರೆಗೆ ಮಾತ್ರ ಬೆಲೆ, ಆದ್ರೆ ಜನನಾಯಕ ಆದ್ರೆ ಅಧಿಕಾರದಿಂದ ಇಳಿದ್ರೂ ರಾಜನೇ. ಈಗ ಸಿದ್ದು ಪರಿಸ್ಥಿತಿ ಹೀಗೆ ಇದೆ. ಸಿದ್ದು ಸಿಎಂ ಸ್ಥಾನದಿಂದ ಕೆಳಗಿಳಿದ್ರು ಸಿದ್ದು ಪವರ್ ಕೊಂದಿಲ್ಲ. ಸಿದ್ದರಾಮಯ್ಯ ವರ್ಚಸ್ಸು ಕಮ್ಮಿಯಾಗಿಲ್ಲ. ಸಿಎಂ ಸ್ಥಾನದಲ್ಲಿ ಇಲ್ಲ ಅನ್ನೋದು ಬಿಟ್ರೆ ಸಿದ್ದು ಮಾತಿಗೆ ಈ ಕ್ಷಣಕ್ಕೂ ಅದೇ ಬೆಲೆ ಸಿಗ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸದ್ಯದ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆ. ಸಿದ್ದರಾಮಯ್ಯರನ್ನ ಎದುರು ಹಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ ಬಿಡಿ. ಅದರಲ್ಲೂ ಸ್ವಪಕ್ಷದವರಂತೂ ಇಂಥ ದುಸ್ಸಾಹಸಕ್ಕೆ ಹೋಗೋ ಮಾತೇ ಇಲ್ಲ. ಹೀಗಾಗಿಯೇ ಕಳೆದ 15 ದಿನದಿಂದ ಮೌನ ಯುದ್ಧ ಮಾಡ್ತಾ ಇದ್ದ ಸಿದ್ದರಾಮಯ್ಯ ತಾವು ಅಂದ್ಕೊಂಡಿದ್ದನ್ನ ಸಾಧಿಸಿದ್ದಾರೆ. ತಮ್ಮ ಪವರ್ ಎಷ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ಕಾಂಗ್ರೆಸ್ ನಾಯಕರ ಮುಂದೆ ತೋರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದು ವಿಷಯದಲ್ಲಿ ಆಗಿದ್ದೇನು? ಸಿದ್ದರಾಮಯ್ಯ ಮನವೊಲಿಸೋದಕ್ಕೆ ದಿಲ್ಲಿ ನಾಯಕರು ತಗೊಂಡ ನಿರ್ಧಾರ ಏನು? ಇದೆಲ್ಲದರ ಕುರಿತ ಇನ್ಸೈಡ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಂಪುಟ ವಿಸ್ತರಣೆ ಆದ ದಿನದಿಂದಲೂ ಸಿದ್ದರಾಮಯ್ಯ ಹೇಳ್ತಿರೋದೊಂದೇ, ತಮ್ಮ ಆಪ್ತ ಹಾಗೂ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿ ಅನ್ನೋದು. ಇದನ್ನ ಸಂಪುಟ ವಿಸ್ತರಣೆಗೂ ಮೊದಲೇ ಹೇಳಿದ್ರು. ಅಲ್ಲದೆ ತಾವು ಕಳಿಸಿದ್ದ ಪಟ್ಟಿಯಲ್ಲಿ ಶಿವಣ್ಣ ಹೆಸರಲ್ಲೂ ಉಲ್ಲೇಖ ಮಾಡಿದ್ರು. ಆದ್ರೆ ದಿಲ್ಲಿ ನಾಯಕರು ಮಾಡಿದ್ದೇ ಬೇರೆ. ಸಿದ್ದರಾಮಯ್ಯ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಟ್ಟಂತೆಯೂ ಇರಬೇಕು, ಸಿದ್ದು ಹೇಳಿದವರಿಗೆ ಸಚಿವ ಸ್ಥಾನ ಕೈ ತಪ್ಪಿದಂತೆಯೂ ಆಗಬೇಕು ಅನ್ನೋ ರೀತಿ ನಡ್ಕೊಂಡಿದ್ರು. ಕುರುಬ ಸಮುದಾಯದ ಶಿವಣ್ಣ ಬದಲಿಗೆ ಇದೇ ಸಮುದಾಯದ ಗಾಯತ್ರಿ ಅವರಿಗೆ ಸಚಿವ ಸ್ಥಾನ ನೀಡಿದ್ರು. ಕುರುಬ ಸಮುದಾಯದ ಹೆಣ್ಮಗಳಿಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಸಿದ್ದರಾಮಯ್ಯ ವಿರೋಧಿಸಲ್ಲ, ಅನಿವಾರ್ಯವಾಗಿ ಒಪ್ಕೋತಾರೆ ಅನ್ನೋ ಪ್ಲಾನ್ ಇತ್ತು. ಆದ್ರೆ ಆಗಿದ್ದೇ ಬೇರೆ. ಸಿದ್ದರಾಮಯ್ಯ ಅಕ್ಷರಶಃ ಸಿಟ್ಟಾಗಿದ್ರು. ತಾವು ಹೇಳಿದವರನ್ನ ಬಿಟ್ಟು ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂತ ಕೆರಳಿದ್ರು. ಅಲ್ಲೇ ಇನ್ನೊಂದು ಅಸ್ತ್ರವನ್ನು ಹೂಡಿದ್ರು. ಗಾಯತ್ರಿ ಅವರು ಪರಿಷತ್ ಸದಸ್ಯೆ. ಈಗಾಗಲೇ ಪರಿಷತ್ನಿಂದ ಸಿದ್ದರಾಮಯ್ಯ ಮಗ ಯತೀಂದ್ರಗೆ ಮಂತ್ರಿ ಸ್ಥಾನ ನೀಡಲಾಗಿದೆ. ಇದರ ಜೊತೆಗೆ ಗಾಯತ್ರಿ ಅವರಿಗೆ ನೀಡಿದ್ರೆ ಇಬ್ಬರಿಗೆ ಕೊಟ್ಟಂತಾಗುತ್ತೆ. ಅಷ್ಟೇ ಅಲ್ಲದೆ ಒಂದೇ ಸಮುದಾಯದ ಇಬ್ಬರಿಗೆ, ಅದರಲ್ಲೂ ಪರಿಷತ್ ಸದಸ್ಯರಿಗೆ ನೀಡಿದಂತಾಗುತ್ತೆ. ಇದು ಬೇರೆ ಸ್ವರೂಪ ಪಡೆದುಕೊಳ್ಳುತ್ತೆ. ಹೀಗಾಗಿ ಪರಿಷತ್ ಸದಸ್ಯಗೆ ನೀಡೋ ಬದಲು ಶಾಸಕರಿಗೆ ನೀಡಿ ಅಂತ ಪಟ್ಟು ಹಿಡಿದಿದ್ರು. ಇದೇ ವಿಷಯವಾಗಿ ಯಾವುದೇ ಮಾತುಕತೆಗೂ ರೆಡಿ ಇರಲಿಲ್ಲ. ಕೊನೆಗೆ ತಾವೇ ಗಾಯತ್ರಿಯವರ ಪ್ರಮಾಣ ವಚನವನ್ನು ತಡೆ ಹಿಡಿದಿದ್ರು. ಈ ಎಲ್ಲ ಬೆಳವಣಿಗೆ ಆಗಿ 15 ದಿನ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ಮಾತಿಗೆ ದಿಲ್ಲಿ ನಾಯಕರು ಮಣೆ ಹಾಕಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರನ್ನ ಜೊತೆಗೆ ಕರ್ಕೊಂಡು ಹೋಗೋದು ಅನಿವಾರ್ಯ. ಸಿದ್ದರಾಮಯ್ಯರನ್ನ ದೂರ ಮಾಡ್ಕೊಂಡಷ್ಟು ಕಾಂಗ್ರೆಸ್ಗೆ ಹೊಡೆತವೆ. ಹೀಗಾಗಿಯೇ ಸಿದ್ದರಾಮಯ್ಯಗೆ ಮತ್ತೊಮ್ಮೆ ಮಣೆ ಹಾಕಿದ್ದಾರೆ. ಒಕ್ಕಲಿಗ ಸಮುದಾಯದಿಂದ ಬಾಲಕೃಷ್ಣರ ರಾಜೀನಾಮೆ ಪಡೆದು ಕೃಷ್ಣಪ್ಪಗೆ ಪಟ್ಟ ಕಟ್ಟೋದು, ನಾಗೇಂದ್ರ ಅವರಿಂದ ಸ್ಥಾನ ಪಡೆದು ಅನ್ನಪೂರ್ಣಗೆ ಮಂತ್ರಿ ಸ್ಥಾನ ನೀಡೋದು, ಹಾಗೆ ಮುನಿಯಪ್ಪರನ್ನ ಕೆಳಗಿಳಿಸಿ ಅವರ ಮಗಳನ್ನ ಮಂತ್ರಿ ಮಾಡೋದು. ಅಲ್ಲಿಗೆ ಇಬ್ಬರು ಮಹಿಳೆಯರಿಗೆ ಪ್ರಾಶಸ್ತ್ಯ ನೀಡಿದಂತಾಗುತ್ತೆ. ಅಲ್ಲದೆ ಈಗಾಗಲೇ ಖಾಲಿ ಇರೋ ಒಂದು ಸಚಿವ ಸ್ಥಾನವನ್ನ ಸಿದ್ದರಾಮಯ್ಯ ಸೂಚಿಸಿರೋ ಶಿವಣ್ಣ ಅವರಿಗೆ ನೀಡೋದು ಅನ್ನೋ ನಿರ್ಧಾರಕ್ಕೆ ದಿಲ್ಲಿ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಸಿದ್ದರಾಮಯ್ಯ ಮಾತಿಗೆ ಇಷ್ಟು ಬೆಲೆ ಸಿಗ್ತಿರೋದರ ಹಿಂದೆ ವೋಟ್ ಬ್ಯಾಂಕ್ ಕಾರಣ ಅಡಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಜೊತೆಗೆ ಮುಂದಿನ ಚುನಾವಣೆ ಎದುರಿಸಬೇಕು ಅನ್ನೋದು ಡಿಕೆಶಿ ಕನಸು. ಡಿಕೆಶಿ ಬರೀ 2 ವರ್ಷದ ಸಿಎಂ ಆಗೋದಕ್ಕೆ ಬಂದಿಲ್ಲ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ತಾವೇ ಸಿಎಂ ಆಗಬೇಕು ಅಂದ್ಕೊಂಡಿದ್ದಾರೆ. ಡಿಕೆಶಿಯನ್ನ ನೋಡಿ ಒಕ್ಕಲಿಗರು ಮತ ಹಾಕಬಹುದು, ಆದ್ರೆ ಹಿಂದುಳಿದ ವರ್ಗ ಕೈ ಹಿಡಿಯಲ್ಲ. ಅದು ಸಿದ್ದರಾಮಯ್ಯರನ್ನ ಮಾತ್ರ ನಂಬ್ಕೊಂಡಿರೋದು. ಈ ವಿಷಯ ಡಿಕೆಶಿ ಅವರಿಗೂ ಗೊತ್ತಿದೆ. ಹೀಗಾಗಿಯೇ ಸಿದ್ದರಾಮಯ್ಯ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಸಿಎಂ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಯಾವುದೇ ನಿರ್ಧಾರ ಕೈಗೊಳ್ಳಬೇಕಿದ್ರೂ ಸಿದ್ದರಾಮಯ್ಯ ಅಭಿಪ್ರಾಯ ಪಡೆದೇ ಮುಂದಿನ ಹೆಜ್ಜೆ ಇಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ಸಮುದಾಯದ ಮತಗಳೇ ನಿರ್ಣಾಯಕ. ಯಾವ ಪಕ್ಷಕ್ಕೆ ಹಿಂದುಳಿದ ವರ್ಗದ ಮತ ಬೀಳ್ತವೋ ಆ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರೋದು. ಇದು ದಿಲ್ಲಿ ನಾಯಕರಿಗೂ ಗೊತ್ತಿದೆ. ಸಿದ್ದರಾಮಯ್ಯ ಅಂದ್ರೆ ಹಿಂದುಳಿದ ನಾಯಕ ಅಂತ ಫೇಮಸ್ ಆದವರು. ಸಿದ್ದುಗಾಗಿಯೇ ಮತ ಹಾಕೋ ಹಿಂದುಳಿದ ಮತದಾರರಿದ್ದಾರೆ.
ಅದರಲ್ಲೂ ರಾಜ್ಯದ ಉದ್ದಗಲಕ್ಕೂ ಇರೋ ಕುರುಬ ಸಮುದಾಯ ಸಿದ್ದು ಬಿಟ್ಟು ಬೇರೆ ಯಾರಿಗೂ ಮಣೆ ಹಾಕಲ್ಲ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮಾತು ಈ ಮಟ್ಟಿಗೆ ನಡೀತಾ ಇರೋದು. ಸಿದ್ದರಾಮಯ್ಯರನ್ನ ದೂರ ಮಾಡಿಕೊಂಡ್ರೆ ಕಾಂಗ್ರೆಸ್ಗೆ ಹೊಡೆತನೇ ಹೊರತು ಸಿದ್ದರಾಮಯ್ಯಗಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.